ಒಂದು BJPಯ ಪಕ್ಷ ಸಂಘಟನೆಯಲ್ಲಿ ಯದುವೀರ್ ಒಡೆಯರ್ ಅವರ ಪಾತ್ರ ಏನಿದೆ ಈಗ, ಜೊತೆಗೆ ಮುಂಬರುವಂತಹ ಅಂದರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳಿದ್ದಾವೆ, ಅದಕ್ಕೆ ಪ್ರಿಪ್ರೇಷನ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತ? ಏನು ಘೋಷಣೆ ಆಗಿಲ್ಲ ಲೋಕಲ್ ಬಾಡಿ ಎಲೆಕ್ಷನ್ ರೀತಿಯಲ್ಲಿ. ಆಲ್ಮೋಸ್ಟ್ ನವೆಂಬರ್ ಡಿಸೆಂಬರ್ ಸಂಘಟನೆ ಮಾಡೋದು ನಿರಂತರವಾಗಿ ನಾವು ಮಾಡ್ತಾ ಇದೀವಿ. ಅದು ನಿರಂತರವಾಗಿ ಆಗಬೇಕಾಗಿರೋಂಥದ್ದು ಪ್ರಕ್ರಿಯೆ. ಮೈಸೂರಿನಲ್ಲಿ ನಮ್ಮ ಅಧ್ಯಕ್ಷರಿರ್ಬೋದು, ನಗರ ಗ್ರಾಮಾಂತರ ಅಧ್ಯಕ್ಷರಿರ್ಬೋದು, ಕೊಡಗಲ್ಲಿ ಅಧ್ಯಕ್ಷರಿರ್ಬೋದು, ಮತ್ತು ಅವ್ರ ಸುತ್ತಮುತ್ತ ಇರುವಂಥ ಸಂಘಟನೆ ಎಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಸಂಸದರ ಒಂದು ಕಾರ್ಯಾಲಯದಿಂದ ಮತ್ತು ನಾನು ಕೂಡ ಸಂಸದರಾಗಿ ನಾನು ಅವರ ಸಹಾಯಕ್ಕಾಗಿ ಅವತ್ತು ನಿಂತಿದ್ದೀನಿ. ಜೊತೆಗೆ ರಾಜ್ಯ ಮಟ್ಟದಲ್ಲಿ ರಾಜ್ಯಾಧ್ಯಕ್ಷರ ಮೂಲಕ ಇಡೀ ರಾಜ್ಯದಲ್ಲಿ ಒಳ್ಳೆ ಹೋರಾಟ ನಡೀತಾ ಇದೆ. ಅನೇಕ ಒಂದು ಒಳ್ಳೆ ಇದು ಆ ಜನಕ್ರೋಶ ಯಾತ್ರೆ ಇರ್ಬೋದು, ಮೈಸೂರು ಚಲೋ ಇರ್ಬೋದು, ಮೂಢ ಹಗರಣ ಇರ್ಬೋದು, ಎಲ್ಲನೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಹೋರಾಟ ನಡೆಸಿದ್ದೀವಿ. ಜನರಿಗೆ ಏನು ಆಡಳಿತ ಪಕ್ಷ ಯಾವ ರೀತಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ತಿದ್ದಾರೆ ಅಂತ ಭಾಳ ಚೆನ್ನಾಗಿ ನಾವು ಹೋರಾಟವನ್ನು ಮಾಡಿದ್ದೀವಿ. ಸಂಘಟನೆಯಲ್ಲಿ ನನ್ನ ಪಾತ್ರ ಒಬ್ಬರು ಸಂಸದರಾಗಿ ನಾನು ಏನು ಸಹಾಯ ಮಾಡ್ಬೋದು ನಾನು ಮಾಡ್ತಾಯಿದ್ದೀನಿ. ಇವತ್ತು 1 ವರ್ಷ 3 ತಿಂಗಳು ಆಗಿರೋದು. ನನ್ನ ರಾಜಕೀಯ ವೃತ್ತಿ ಜೀವನದ ಮೊದಲನೇ ದಿನವೇ ಲೋಕಸಭಾ ಎಲೆಕ್ಷನ್ ಎದುರಿಸುವಂಥದ್ದು. ಸೊ ನನಗೆ ಹೆಚ್ಚಾಗಿ ಅನುಭವ ತಗೋಬೇಕಾಗಿರೋ ಅನುಭವವನ್ನು ನಾನು ಹೆಚ್ಚು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಒಂದು ಸನ್ನಿವೇಶ ಇದೆ. ಅದು ನಮ್ಮ ಪಕ್ಷದ ಹಿರಿಯರ ಜೊತೆಗೆ, ವರಿಷ್ಠರ ಜೊತೆಗೆ ಅವರು ಮಾಡ್ತಾ ಇರುವಂಥದ್ದು ಹೋರಾಟವನ್ನು ಜೊತೆಗೆ ಮಾಡ್ತಾ ನಾನು ಕೂಡ ಕಲಿತ್ಕೊಂಡು ಭವಿಷ್ಯದಲ್ಲಿ ಏನಾದರೂ ಒಂದು ಈ ಪಕ್ಷಕ್ಕಾಗಿ ಮತ್ತು ನಮ್ಮ ರಾಜ್ಯಕ್ಕಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಹಾಯ ಮಾಡ್ಬೋದು ಅಂದರೆ ಸಂಘಟನೆ ಮೂಲಕ ನಾನು ಮಾಡ್ತೀನಿ. ಸರ್, ಕೊನೆಯ ಪ್ರಶ್ನೆ, ಮಹಿಷ ದಸರಕ್ಕೆ ನಿಮ್ಮ ಬೆಂಬಲ ಇದೆನೇ ಇಲ್ಲ? ಯಾಕಂದರೆ ಬೆಂಬಲ ಅಂತೂ ವೈಯಕ್ತಿಕವಾಗಿ ಅವ್ರ ಮನೇಲಿ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕಿಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಮಾಡೋದಕ್ಕೆ ನಿಮ್ಮ ಬೆಂಬಲ ಇದೆನೇ ಇಲ್ಲ ಅಂತ, ಅಲ್ಲಿ ಮಾಡೋದಕ್ಕೆ ಬೆಟ್ಟದ ಮೇಲ್ಗಡೆ ನಾವು ಯಾವತ್ತೂ ಬೆಂಬಲ ಕೊಟ್ಟಿಲ್ಲ ಚಾಮುಂಡಿ ಬೆಟ್ಟದಲ್ಲಿ ಮಾಡೋಕ್ಕೆ. ಇನ್ನು ಬೆಟ್ಟ ತಾಯಿ ಚಾಮುಂಡೇಶ್ವರಿ ಸನ್ನಿಧಿ, ತಾಯಿ ಚಾಮುಂಡೇಶ್ವರಿಯ ಒಂದು ಬೆಟ್ಟ, ಅದು ಚಾಮುಂಡಿ ಬೆಟ್ಟ ಅಂತಾನೆ ಹೆಸರು ಇರೋದು. ಅದು ಧಾರ್ಮಿಕ ಕ್ಷೇತ್ರ. ಮತ್ತು ನಾವೆಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಆ ನಂಬಿಕೆ ಇರೋದೇ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರವನ್ನು ಸಂಹಾರ ಮಾಡಿರೋದು. ಸೊ ಅದಕ್ಕಾಗಿ ನಮ್ಮ ನಂಬಿಕೆ ಇದೆ. ಅದು ನೀವು ಬಂದು ಅಲ್ಲಿ ಮಹಿಷಾ ದಸರಾ ಮಾಡಿದ್ರೆ ನಮ್ಮ ನಂಬಿಕೆ ಇರ್ಬೋದು, ನಮ್ಮ ಧರ್ಮ ಇರ್ಬೋದು, ನಮ್ಮ ತಾಯಿ ಚಾಮುಂಡೇಶ್ವರಿಗೆ ಧಕ್ಕೆ ಕೊಡುವಂಥದ್ದು ಕೆಲಸ ಇಲ್ಲ. ತುಂಬ ಜನ ಹೇಳ್ತಾರೆ ಮಹಿಷನ ಮೂರ್ತಿ ಏನಂತಂದರೆ ಆರಂಭಿಕ ಹಂತಗಳಲ್ಲಿ ಅಲ್ಲಿ ಸ್ಟ್ಯಾಚು ಇದೆ, ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಇದು ಮೂರ್ತಿ ಹತ್ರ ಹೋಗ್ಬಿಟ್ಟು ನಾವು ದಸರಾವನ್ನ ಮಾಡಿದರೆ ಏನು ತೊಂದರೆ ಅಂತ. ಅಲ್ಲಿ ಮೂರ್ತಿನೇ ಇಟ್ಟಿದ್ದಾರೆ, ಅಲ್ಲಿ ಯಾಕೆ ನಾವು ಅಲ್ಲಿ ಹೋಗಿ ಮಾಡ್ಬೇಕು? ಯಾರು ಹೇಳಿರೋದು? ಸ್ಟ್ಯಾಚು ಸರಿ, ಈಗ ಎಷ್ಟು ಎಲ್ಲೋ ಯಾರ್ಯಾರೋ ಸ್ಟ್ಯಾಚು ಇದೆಯಲ್ಲ, ಅವ್ರದ್ದು ಎಲ್ಲರದ್ದು ದಸರಾ ಏನಕ್ಕೆ ಶುರು ಮಾಡಲ್ಲ ನೀವು? ಇಲ್ಲಿ ಸುತ್ತ ಇಲ್ಲಿ ಯಾರ್ದೋ ಸ್ಟ್ಯಾಚು ಇರ್ಬೋದು, ಇಲ್ಲೇ ಇನ್ನೊಬ್ರು ಸ್ಟ್ಯಾಚು ಇದೆ, ಅವ್ರದ್ದು ದಸರಾ ಮಾಡಿ. ಎಲ್ಲ ಸ್ಟ್ಯಾಚು ಎಲ್ಲ ಒಂದು ಕಡೆ ಸ್ಟ್ಯಾಚು ಹಾಕಿದರೆ ಅದು ದಸರಾ ಮಾಡಬೇಕಾ ಅಥವಾ ಆಚರಣೆ ಮಾಡಬೇಕಾ? ಅದು ಯಾವುದೋ ಕಾರಣಕ್ಕಾಗಿ ಸ್ಟ್ಯಾಚು ಹಾಕಿರ್ತಾರೆ. ಅದು ಒಂದು ಡೇಟಿ ಅಲ್ವ ಅಥವಾ ವಿಗ್ರಹ ಅಲ್ಲ. ಅದು ಸ್ಟ್ಯಾಚು ಹಾಕಿದ್ದಕ್ಕೂ ದೇವಸ್ಥಾನದ ಒಂದು ಸನ್ನಿಧಿಯಲ್ಲಿ ಶಿಖರ ಕೆಳಗಡೆ ವಿಗ್ರಹ ನೆಟ್ಟಿ ಪ್ರಾಣ ಪ್ರತಿಷ್ಠೆ ಮಾಡೋಕ್ಕೂ ಭಾಳ ವ್ಯತ್ಯಾಸ ಇದೆ. ಅಂದರೆ ರಾಜಕೀಯವಾಗಿ ಇರುವಂತಹ ಕಾರಣಕ್ಕಾಗಿ ಅಲ್ಲೇ ಮಾಡಬೇಕು ಅನ್ನುವಂಥದ್ದು. ಅದು ನೀವು ಇವರು ಮಹಿಷಾ ದಸರಾ ಮಾಡೋರನ್ನ ನೀವು ಕೇಳಬೇಕಾಗಿದೆ. ಹಾಗೆ ನಾನು ಇದು ಪ್ರತಿ ಪ್ರಶ್ನೆಗೂ ನಾನು ಹೇಳ್ತೇನೆ, ನಾನು ಬೇರೆಯವ್ರ ಮನಸ್ಸಿನಲ್ಲಿ ಅವ್ರ ಆಲೋಚನೆ ಬಗ್ಗೆ ವಿವರಿಸುವಂಥದ್ದು ನಂದೇನು ಸಾಮರ್ಥ್ಯ ಇಲ್ಲ. ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ನಾನು ಹೇಳಿದ್ದು ಇಷ್ಟೇ, ನಮಗೆ ತಿಳ್ಕೊಟ್ಟಿರೋದು ಆ ಮಹಿಷನ ಒಂದು ಪ್ರತಿಮೆ ಇರೋದು ಆ ದೃಷ್ಟಿಗಾಗಿ ಅಂತ, ದೃಷ್ಟಿ ತೆಗೆದು ಹೋಗೋದು ಅಂತ, ಅದಕ್ಕಾಗಿ ಹಾಕಿರೋದಂತ. ಈಗ ಬೇರೆಯವ್ರಿಗೆ ಬೇರೆ ಭಾವನೆ ಇರ್ಬೋದು, ಆದರೆ ಬೆಟ್ಟದಲ್ಲಿ ಭಾಳ ಸ್ಪಷ್ಟವಾಗಿದೆ ನಮ್ಮ ಚಾಮುಂಡಿ ಬೆಟ್ಟ, ಅದು ಚಾಮುಂಡಿ ತಾಯಿ ಆಸ್ತಿ. ಅದು ಚಾಮುಂಡಿ ತಾಯಿಗೆ ನೀವು ಆರಾಧಿಸುವ ದೃಷ್ಟಿಯಲ್ಲಿ ಬರ್ತಾ ಇದ್ರೆ ನಿಮಗೆ ಸಂಪೂರ್ಣ ಸ್ವಾಗತ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.